ಹೇಳ ಬಂದಿದ್ದೀರಿ ಪ್ಲೀಸ್. ಆಲ್ರೆಡಿ ಸ್ಲಿಮ್ ಆಗಿದ್ದೀನಿ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಹೆಸರು ರಾಕೇಶ್. ನಾನು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಕ್ರಿಕೆಟ್ ಆಡೋಣ ಅಂತ ಬಂದ್ವಿ. ಪ್ರಾಕ್ಟೀಸ್ ನಡೀತಾ ಇದೆ, ಬನ್ನಿ ಹೋಗೋಣ. ಇದು ನಾವು ಮಾಮೂಲಿ ಆಡೋ ಲೋಕಲ್ ಗ್ರೌಂಡು. ಇಲ್ಲೇ ಆಡೋದು ನಾವು. ಎವ್ರಿ ಸಂಡೇ ಇಲ್ಲೇ ಮ್ಯಾಚ್ ಆಡ್ತೀವಿ. ಸೊ ಬನ್ನಿ. ಬಾರೋ, ಅಲ್ಲೇ ಯಾಕೆ ಹೋಗ್ತೀಯೋ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇವರು ನಮ್ಮ ಟೀಮ್ ಕ್ಯಾಪ್ಟನ್ ರಾಜ, ಇವರು ಇನ್ನೊಂದು ಟೀಮ್ ಕ್ಯಾಪ್ಟನ್ ನಾಗಣ್ಣ ಅಂತ. ಊಟ ಹೊಡ್ಲಿ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಅವ್ರು ಟಾಸ್ ಆಗ್ತಾ ಇದೆ, ಬನ್ನಿ ತೋರಿಸ್ತೀನಿ. ಪಕ್ಕ ಇಟ್ಬಿಡುತ್ತೆ. ಗಾಯ್ಸ್, ಟಾಸ್ ನಮ್ದಾಗಿಲ್ಲ. ಟಾಸು ಅಪೋಸಿಟ್ ಟೀಮು ಆಯಿತು. ಸೊ ಇವಾಗ ಆಡೋಣ, ತೋರಿಸ್ತೀನಿ. ಶಾರ್ಟ್ ಕ್ಲಿಪ್ ಅಷ್ಟೇ ಹಾಕ್ತೀನಿ, ನೋಡ್ತಾ ಇರಿ. ಇವನು ನಮ್ಮ ದೋಸ್ತ. ಭಾಳ ಕೋಪ, ಸಿಟ್ಟು, ಬ್ಯಾಟಿಂಗ್ ಕೊಡಲ್ಲ, ಬೌಲಿಂಗ್ ಕೊಡಲ್ಲ ಅಂತ ಭಾಳ ಸಿಟ್ಟಾಗ್ತಾನೆ. ಒಂದು 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 ಬಳ್ಳ ಗುಡ್ಕ ಹಾಕಿರೋದು. ನನ್ನ ಮೇಲೆ ಹಣೆ ಇಟ್ಟು ಅಷ್ಟೇ. ಏನ್ ಸರ್ ನಿಮ್ ಬೌಲಿಂಗು? ಮಾಡಿ ಸರ್ ಒಂದು ಬ್ಲೆಸ್ಸಿಂಗು. ಬ್ಯಾಟಿಂಗ್ ಅಲೇ, ಬ್ಯಾಟಿಂಗ್ ಕಣ. 6 ಬಾಲಿಗೆ 5 ಅಲೇ, 6 ಬಾಲಿಗೆ 5. ಈ ಮ್ಯಾಚ್ ವಿನ್ ಆಗಬೇಕು. ಬ್ಯಾಟಿಂಗ್ ಅಲೇ, ಕೊನೆಗೂ ವಿನ್ ಮಾಡ್ಬಿಟ್ರಲ್ಲ. ಬಾ ತುಸಿ, ಫುಲ್ ತುಸಿ ಸೊಂದೆ. ವಿಷಯ ಗೊತ್ತಾ? ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ತಾತ ಊರಿಗೆ ಹೋದ್ ಗೊತ್ತಿಲ್ಲ. ಏ ಹೋಗುತ್ತೆ. ಯಾರು ಯಾವಾಗ ಹೋಗುತ್ತ ಕಳ್ಳ? ನಿಜ ಹೋಗುತ್ತೆ ಚಿನ್ನೆ. ಏನ್ ಸೊಪ್ಪು ಸಾರು? ಹೌದಾ? ಸಮಾಚಾರ ಹೇಳ್ಬೇಕು ನೀವು, ದೊಡ್ಡವರು. ನನಗೂ ಗೊತ್ತಿಲ್ಲ ಏನ್ ಮಾಡ್ತೀರಾ ಅಂತ. ಅವಾಗ ಕೌಶಲ್ಯ ಜೊತೆ ಮಾತಾಡ್ತಿದ್ರು. ನಮ್ಮ ಅಕ್ಕ ಏನೋ ಮಾಡ್ತಾವಳೆ. ಏನ್ ಮಾಡ್ತಿದ್ದೀಗ? ಚಪಾತಿ. ಚಪಾತಿಗೆ ಬೆಂಡೆಕಾಯಿ ಪಲ್ಯ. ಚಪಾತಿಗೆ ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯ, ಚಪಾತಿ. ಅಮ್ಮ ನಂಗೆ ಚಿಕ್ಕ ಚಿಕ್ಕ ಮಾಡಮ್ಮ. ಇಷ್ಟೊತ್ತಲ್ಲಿ ಚಪಾತಿ ತಿಂತೀಯಾ? ಅಂದ್ರೆ ಡಯಟ್ ಅಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಡಯಟ್ ಏನಲ್ಲ. ಸ್ವಲ್ಪ ರೈಸ್ ಐಟಮ್ಸ್ ನ ಕಡಿಮೆ ಮಾಡಿದೀನಿ. ರೈಸ್ ತಿನ್ನೋದು ಬಿಟ್ಟಿದೀನಿ. ಶುಗರ್ ಕಂಟ್ರೋಲ್ ಮಾಡ್ತಾ ಇದೀನಿ. ಅದಕ್ಕೆ ಅಲ್ಲ ಕಣಕ್ಕ, ನೆನ್ನೆ ಕಾಫಿ ಇಟ್ಟು ಸರಿಯಾಗಿ ಕುಡ್ದಿದ್ಯಾ? ಬರೀ ಇಂಥದೆಯಾ? ಮತ್ತೆ ಕುಕೀಸ್ ಎಲ್ಲ ತಿಂದಿದ್ಯಾ? ಮತ್ತೆ ಕುಕೀಸ್ ತಿಂದಿಲ್ಲ ನಾನು. ತಿಂದಿದ್ದು ಬರೀ ಹೆಂಗ್ ಗೊತ್ತಾ, ನೆನ್ನೆ ಟೀ ಕುಡ್ದೆ ಒನ್ ಟೈಮು. ಸಡನ್ ಬಿಡಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಕಡಿಮೆ ಮಾಡ್ತಾ ಇದೀನಿ. ಶುಗರ್ ಬಾಡಿಗೆ ಬಿದ್ರೆ ಹೋಯ್ತು ಅಲ್ವಾ? ಅಂದ್ರೆ ನಾನು ಆಲ್ರೆಡಿ ಸ್ಲಿಮ್ ಆಗಿದ್ದೀನಿ. ಒಂಚೂರು ಎಲ್ಲ ಒಂದ್ ಕಡೆ ಒಂಚೂರು ಸಣ್ಣ ಆಗ್ಬೇಕು ಅನಿಸ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಟ್ಯೂಷನ್ 4:30 6:30 ನನ್ಗೆ ಹಂಗ್ ಮಾಡ್ಬಾರ್ದಿತ್ತು. 5:30 7:30 ಮಾಡ್ಬೇಕಾಗಿತ್ತೆ. ಮಾತಾಡ್ತಾನೆ ಇರ್ತಲ್ಲ 6:30 ಅಯ್ಯೋ ಮಾತಾಡಿದ್ಲು. ಏನ್ ಅನ್ಕೋಬೇಡಿ ಗೈಸ್, ಯಾಕಂದ್ರೆ ಚಪಾತಿ ಹಂಗೆ ಹಿಂಗೆ ಆಗ್ತಿದೆ. ಬರಲ್ಲ. ಇದು ಚಪಾತಿನ ಪೂರಿನಕ? ಚಪಾತಿನೇ ನಂಗೆ ರೌಂಡ್ ಶೇಪ್ ಅಲ್ಲಿ ಅದೇ ಅಷ್ಟು ಬರಲ್ಲ. ಏನೋ ಒಂದ್ ಮಟ್ಟಿಗೆ ಮಾಡ್ತೀನಿ. ಚೆನ್ನಾಗಿ ಮಾಡ್ತೀನಿ, ತಿನ್ಬೋದು.
ಇನ್ನ ಒಂದು ಮಾಡ್ದೆ. ಸ್ನಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು. ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಚಪಾತಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಸುಸ್ತಾಗ್ಬಿಟ್ಟಿರ್ತೀನಿ. ಅದಕ್ಕೆ ಮೊದ್ಲೇ ಮಾಡಿಟ್ಟು ಹೋಗ್ಬಿಟ್ರೆ ಅಲ್ಲಿಂದ ಬಂದ್ಬಿಟ್ಟು ತಿಂದ್ಬಿಟ್ಟು ಆರಾಮಾಗಿ ಕುತ್ಕೋಬಹುದು. ಅದಕ್ಕೆ ಫಸ್ಟೇ ಚಪಾತಿ ಮಾಡ್ತಾ ಇದೀನಿ. ಏನು ಮಾಡ್ತಿದ್ಯಾ? ಪಲಾವ್. ಏನು ಪಲಾವ್ ಮಮ್ಮಿ? ಟೊಮೊಟೊ ಪಲಾವ್. ಆಹಾ, ಚಿಕನ್ ಮಾಡಲ್ಲ? ಏನು ಚಿಕನ್ನು? ಬೈಲರ್ ಕೋಳಿನ, ಪಾರಂ ಕೋಳಿನ, ನಾಟಿ ಕೋಳಿನ, ಏನು ಕೋಳಿ? ಪಾರಂ ಕೋಳಿ. ಸರಿ, ಎಷ್ಟೊತ್ತಾಗುತ್ತೀನು? ಮಾತಾಡ್ದಂಗೆ ಬರ್ತೀನಿ ಸೀದಾ. ಮೇಡಮರ್ ಏನೋ ಮಾಡ್ತಾವ್ರೆ, ಸಣ್ಣ ಮೇಡಮರು. ಹಾಂ, ಏನು ಸ್ಟೋರಿ ನೋಡ್ತಿದೀಯಾ? ಹಾಂ, ಕೃಷ್ಣ ರಾಧ ಸ್ಟೋರಿ ನೋಡ್ತಿದ್ದೀನಿ. ಕೃಷ್ಣ ರಾಧಾ ಸ್ಟೋರಿ ನೋಡ್ತಿದೀಯಾ? ಏನೋ ಮಾಡ್ತಿದ್ರಂಗಿದೆಯಾ? ಚಿಕನ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಿದ್ಯಾ? ಹಾಂ ಹಾಂ, ಹೌದಾ? ಏನೋ ರೆಡಿ ಮಾಡ್ತಿದ್ದೆ ಚಿಕನ್ಗೆ? ಬೆಳ್ಳುಳ್ಳಿ ಪೇಸ್ಟಲ್ಲಿ ಮಾಡಿದ್ದೀನಿ ಆಲ್ರೆಡಿ. ಹೌದಾ? ಎಷ್ಟೊತ್ತಾಗುತ್ತೆ ಅಡುಗೆ ಇನ್ನು? ಅಪ್ಪಾಜಿ ಬಂತಲ್ ಬಬ್ಬಿ, ಎಲ್ಲಿ ನೋಡ್ತಿದ್ಯಾ? ಗಂಡ ಹೆಂಡತಿ ಕೂತ್ಕೊಂಡು ಆರಾಮ ತಿನ್ಬೋದಿತ್ತ? ಇಷ್ಟೆಲ್ಲ ಕಷ್ಟಪಡೋದು ಯಾಕೆ ಬೇಕು? ಎಲ್ಲ ಏನು ಬಾಕ್ಸಿಗೆ ರೆಡಿ ಮಾಡಿ ಇಡ್ತಿದ್ಯಾ? ಹಾಂ, ಏನು ಮಮ್ಮಿ ಇದು? ಏನೇನಿದು? ಚಕ್ಕೆ, ಗರಂ ಮಸಾಲ, ಲವಂಗ, ಏಲಕ್ಕಿ, ಅಡಿಗೆ ಅರಿಶಿನ, ಜೀರಿಗೆ, ಮೆಣಸು, ಗಸಗಸೆ. ಸಾಕನಮ್ಮ ಚಿಕನ್? ಹಾಂ, ಆಗುತ್ತಾ? 2 kg ಇದೆ, ಬೇಜಾನಾಗುತ್ತೆ. 4 ಜನಕ್ಕೆ, 5 ಜನಕ್ಕೆ ಬೇಜಾನಾಗುತ್ತೆ. ತಲೆಗಿನ ಕೆಡ್ತದೆ. ತಾಯಿ ನಮ್ಮವ್ವ ನೀನು, ಎತ್ತ ತಾಯಿ ನೀನು. ಸಾಕು ಬಿಡಪ್ಪ. ಇದು ಜುಟ್ ಕಟ್ ಮಾಡಾಕು ಸಾಕು ಬಿಡು. 3 ಸತಿ ತೊಳ್ತೀನಿ, 10 ಸತಿ ತೊಳಿತೀಯ ಚಿಕನ? ಸಾಕು. ಜುಟ್ಟು ಅವ್ನು ಕಟ್ಟೇ ಮಾಡಲಿಲ್ಲ. ನಾನು ಕಟ್ ಮಾಡು ಅಂತ ಹೇಳ್ಬೇಕಿತ್ತು, ನಾನು ಮರ್ತುಬಿಟ್ಟೆ. ಹಂಗೆ ತೆಗೆದು ಹಂಗೆ ಹೊಡೆದು ಹಾಕ್ಬಿಡೋಣ. ಬೆಳಿಗ್ಗೆ ಹೋಗ್ಲಿಲ್ಲ, ಕ್ರಿಕೆಟಕ್ಕೆ ಹೋಯ್ತಿಲ್ಲ, ಟೈಮ್ ಆಯಿತು. ಎಲ್ಲಿ ಟೈಮ್ ಆಗೋಯ್ತಲ್ಲ. ತೆಂಗಿನ ಹಾಕ್ಬೇಕಾ? ಚೆನ್ನಾಗಿವ? ಹೋಲ್ಸೇಲ್ ಬಂದು ಕಾಯಿ 120 ರೂಪಾಯಿ 5 ಕಾಯಿ ಕೊಟ್ಟೆ. 20 ರೂಪಾಯಿಗಲ್ಲ ಕಣ ಮಮ್ಮಿ, 120 ರೂಪಾಯಿಗೆ 5 ಕಾಯಿ. ಚೆನ್ನಾಗಿತ್ತು, ಚೆನ್ನಾಗಿದೆ. ನೀವು ಸಣ್ಣ ಕಾಯಿ ಅದಕ್ಕೆ ಕೊಟ್ಟಾರ ಅವರು. ಇವು ಸಣ್ಣ ಕಾಯಿ ಅಲ್ವಾ, ಜಾಸ್ತಿ ರೇಟ್ ಕೊಡು. ಹಾಂ, ನೀ ಕಾಯಿ ತರಕ ಮತ್ತೆ 50 ರೂಪಾಯಿ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಪಿಠಾಪದ ಕಾಯಿ ಚೆನ್ನಾಗಿಲ್ಲ. ಕಾಯಿ ಚೆನ್ನಾಗಿ ದಾರಿ ತೋರುತ್ತೀಯ ಸೀದಾ. ಅದು ಮಾತ್ರ ಆಗ್ಬೇಡ. ಸರಿದಾರಿ ತೋರು ಸೀದಾ ಹೃದಯಕ್ಕೆ, ಕಣ್ಣೆದುರೇ ಮುಂದೆ ಬರಲ್ಲ. ಅಷ್ಟೇ ಗೈಸ್, ಈಗ ನಮ್ಮಮ್ಮ ಚಿಕನ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಏನೇನು ಹಾಕಿ ರೆಡಿ ಮಾಡ್ತವ್ರೆ ಅಂತ. ಈಗ ಹೇಳ್ತಾರೆ ರೆಡಿ ಮಾಡ್ತೀವಿ. ಹಾಂ, ಏನೇನು ಹಾಕ್ತಿದ್ಯಾ ಹೇಳ್ಬೇಕು. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ, ಬೆಣ್ಣೆ ಹಾಕ್ತೀವಿ. ಏನೇನು ಹಾಕಿದ್ಯಾ? ಬೆಣ್ಣೆ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಓಕೆ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಅದೇನದು? ಬೆಳ್ಳುಳ್ಳಿ ಪೇಸ್ಟ್. ಸೊಪ್ಪು ಕಟ್ ಮಾಡ್ತಿದ್ಯಾ? ಸೊಪ್ಪು ಕಟ್ ಮಾಡ್ಬಿಟ್ಟು ಹಾಕ್ಬೇಕಾ? ಮೆಂತ್ಯ ಸೊಪ್ಪು. ಏನೇನು ಸೊಪ್ಪು ಹಾಕಿದ್ದೀವಿ ಒಮ್ಮೆ? ಮೆಂತ್ಯ ಸೊಪ್ಪು ಒಗ್ಗರಣೆ ಹಾಕ್ತೀವಿ ಈಗ. ಹಾಂ, ಮೆಂತ್ಯ ಸೊಪ್ಪು ಮಾತ್ರ ಒಗ್ಗರಣೆಗೆ ಒಗ್ಗರಣೆಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಟೇಸ್ಟ್ ಚೆನ್ನಾಗಿರುತ್ತಲ್ಲ.
ಆ್ಯಕ್ಚುಲಿ ಇದು ಹೆಲ್ತಿ ಮಮ್ಮಿ ಇದು ಅಲ್ವಾ, ಸೊಪ್ಪು ಚಿಕನ್ಗೆ ಸೊಪ್ಪೆಲ್ಲ ಹಾಕೊಂಡು ತಿನ್ನೋದು ತುಂಬ ಹೆಲ್ತ್ ಅದು. ಯಾವಾಗಲೂ ಹಾಕ್ಬೇಕಲ್ಲ, ಚಿಕನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಸೊಪ್ಪು ಹಾಕೊಂಡು ಮಾಡಬೇಕು. ಇವಾಗ ಚಿಕನ್ ಆಗ್ತಾ ಇದೆ. ಆಹಾ, ನೋಡ್ತಿದ್ರೆ ತಿನ್ನೋ ಅನ್ಸ್ಕೊಂಡ್ ನಂಗೆ, ಬಟ್ ಬೇಯ್ದ್ರೆ ತಿನ್ನೋಕ್ಕಾಗಲ್ಲ, ಬೇಯ್ದ್ಮೇಲೆ ತಿನ್ನಬೇಕು. ಸಾಲ್ಟ್ ಹಾಕಾಯ್ತು. ಖಾರ ಹೋಗ್ತಿದ್ಯಾ? ಬಾಯ ನೀರು ಹಂಗೆ ಬರ್ಬೇಕು ಮಮ್ಮಿ. ಇವತ್ತು ಸಂಡೇ ಸ್ಪೆಷಲ್ ಮಮ್ಮಿ ಮನೇಲಿ ಚಿಕನ್ ಸಾಂಬಾರು ಊಟ ಮಾಡಿದ್ದಾರೆ. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ. ಮುದ್ದೆ, ಕಾಳು ಗೊಜ್ಜು ಆ್ಯಂಡ್ ಸಾಂಬಾರು, ಮೊಟ್ಟೆ ಕೋಳಿ ಸಾಂಬಾರು. ನೋಡಿ ಹೆಂಗಿದೆ ಟೇಸ್ಟು, ಹೆಂಗಿದೆ ನಮ್ಮ ಅಪ್ಪಾಜಿ. ನೆಕ್ಸ್ಟ್ ಲೆವೆಲ್. ಮಮ್ಮಿ ಮಾಡೋ ಅಡುಗೆ ಟೇಸ್ಟ್ ಕೇಳಬೇಕು. ಟೇಸ್ಟ್ ಯಾವಾಗಲೂ ಪೀಸ್ ಆಗಿರುತ್ತೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಗಾಯ್ಸ್, ಜಸ್ಟ್ ಊಟ ಆಯಿತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಷ್ಟೇ.